ಸಕ್ಕರೆನಾಡು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈ ಬಾರಿ ಅಖಾಡದಲ್ಲಿ ಹೈ ವೋಲ್ಟೇಜ್ನ ಕದನ ಕಣ ನಿರ್ಮಾಣ ಆಗೋದು ನಿಶ್ಚಿತ ಆಗಿದೆ. ಕಾರಣ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರ ಸ್ಪರ್ಧೆಯಿಂದ. ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಈ ಕ್ಷೇತ್ರಕ್ಕೆ ಸೀಮಿತ ಮಾಡಬೇಕು, ಕಟ್ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಭರ್ಜರಿ ರಣತಂತ್ರಗಳನ್ನೇ ಮಾಡ್ತಾ ಇದ್ದಾರೆ. ಆ ಕುರಿತ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಮಂಡ್ಯ ಲೋಕಸಭಾ ಚುನಾವಣೆಗೆ ದಳಪತಿ ಸ್ಪರ್ಧೆ ಘೋಷಣೆಗೂ ಮುನ್ನ ಪಿಚ್ ಸಿದ್ಧಪಡಿಸಿಕೊಂಡ್ರ ಎಚ್.ಡಿ.ಕೆ. ಇಷ್ಟು ದಿನಗಳ ಕಾಲ ಮಂಡ್ಯ ಲೋಕಸಭಾ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಯಾರು ಎಂಬ ಪ್ರಶ್ನೆಗೆ ಇದೀಗ ಉತ್ತರ ಸಿಕ್ಕಿದೆ. ಮಂಡ್ಯದ ಮೈತ್ರಿ ಅಭ್ಯರ್ಥಿ ಬೇರಾರೂ ಅಲ್ಲ, ಮಾಜಿ ಸಿಎಂ ಎಚ್.ಡಿ.ಕೆ ಅಂತೇಳಿ ಸ್ವತಃ ಬಿಜೆಪಿ ನಾಯಕರೇ ವೇದಿಕೆಯ ಮೇಲೆ ಘೋಷಣೆ ಮಾಡಿದ್ದಾರೆ. ಮಂಡ್ಯದಲ್ಲಿ ಎಚ್.ಡಿ.ಕೆ ಗೆಲುವಿಗೆ ಅವರೇ ಅಖಾಡವನ್ನು ಸೆಟ್ ಮಾಡ್ಕೊಳ್ತಿದ್ದಾರೆ. ಮಂಡ್ಯದಲ್ಲಿ ಜೆಡಿಎಸ್ ಮತಗಳೆಲ್ಲ ಚಲ್ಲಾಪಿಲ್ಲಿ ಆಗಲ್ಲ. ಈ ಕಾರಣವಾಗಿ ಬಿಜೆಪಿ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಎಚ್.ಡಿ.ಕೆ ಸಕ್ಸಸ್ ಆಗಿದ್ದಾರೆ. ಇಷ್ಟು ದಿನಗಳ ಕಾಲ ಜೆಡಿಎಸ್ ಕಂಡ್ರೆ ಕೆಂಡ ಕಾರ್ತಾ ಇದ್ದ ಮಾಜಿ ಸಚಿವ ನಾರಾಯಣಗೌಡ ಕುಮಾರಸ್ವಾಮಿ ಅಂದ್ರೆ ಸಾಕು, ಈಗ ಫುಲ್ ಸಾಫ್ಟ್ ಆಗಿದ್ದಾರೆ. ನೀವು ನಾಮಿನೇಷನ್ ಅನ್ನ ಸಲ್ಲಿಸಿ ಹೋಗಿ, ಗೆಲ್ಲಿಸಿಕೊಂಡು ಬರುವ ಜವಾಬ್ದಾರಿ ನಮ್ಮದು ಅಂತೇಳಿ ನಾರಾಯಣಗೌಡ್ರೆ ಹೇಳಿದ್ದಾರೆ. ನರೇಂದ್ರ ಮೋದಿ ಅವರು, ಅಮಿತ್ ಶಾ ಜಿ ಅವರು ಮಂಡ್ಯದ ಅಭ್ಯರ್ಥಿಯಾಗಿ ನಮ್ಮ ಕಣಕ್ಕೆ ಇಳಿಸಿದ್ದಾರೆ. ಇಡೀ ಕರ್ನಾಟಕದ ರಾಜ್ಯವನ್ನ ಆಳದವರು ನಮ್ಮ ಜಿಲ್ಲೆಗೆ ಬರ್ತಾ ಇದ್ದಾರೆ ಅಂತೇಳಿ ನಮಗೆ ದೊಡ್ಡ ಒಂದು ಖುಷಿ, ದೊಡ್ಡ ಹೆಮ್ಮೆ ಇದೆ. ದಯವಿಟ್ಟು ಮತದಾನ ನೀವು ಗೆಲ್ತೀರಿ. ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಬಹುಮತದಿಂದ ನಾವು ಗೆಲ್ಸ್ಕೊಂಡಿರುವಂತ. ಇನ್ನು ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಸಹ ಎಚ್.ಡಿ.ಕೆ ಅವರನ್ನು ಗುಣಗಾನ ಮಾಡಿದ್ದಾರೆ. ರೈತರು ಸಂತಸದಿಂದ ಇರಬೇಕು ಅಂದ್ರೆ ರೈತರಿಗಾಗಿ ಮಿಡಿಯುವ ಜೀವ ಎಚ್.ಡಿ.ಕೆ ಗೆಲ್ಲಬೇಕು. ರಾಜ್ಯದಲ್ಲಿ ಮಂಡ್ಯದ ಫಲಿತಾಂಶ ಮೊದಲಿಗೆ ಬರಬೇಕು. ಎಚ್.ಡಿ.ಕೆ ಅತ್ಯಧಿಕ ಬಹುಮತಗಳಿಂದ ಗೆಲುವನ್ನು ಪಡಿಬೇಕು. ಹೀಗಾಗಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ದುಡಿಬೇಕು ಅಂತ ತಿಳಿಸಿದ್ದಾರೆ. ಇಂಥ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಸಂಸದರು ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ಜನರಿಗಾಗಿ ಜನರಿಗೋಸ್ಕರ ತನ್ನ ಪ್ರಾಣವನ್ನ ಮುಡುಪಾಗಿರ್ತಕ್ಕಂಥ ಕುಮಾರಸ್ವಾಮಿ ಅಂತ ಕ್ಷೇತ್ರದ ಸಂಸದರಾಗಬೇಕು. ಯಾರು ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಚುನಾವಣೆ ಇಡೀ 28 ಕ್ಷೇತ್ರದಲ್ಲಿ ಮೊದಲ ಚುನಾವಣಾ ಫಲಿತಾಂಶ ಬಿಜೆಪಿ ಜೆಡಿಎಸ್ ಪರವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರ ಬರಬೇಕು. ಅಲ್ಲಿ ಸಮಾನ ಹಾಕೋಣ ಅಂತ ಹೇಳ್ತಾರೆ. ಒಂದು ಕಡೆ ಬಿಜೆಪಿಯವರ ಜೊತೆಗೂಡಿ ಕುಮಾರಸ್ವಾಮಿ ಮಂಡ್ಯದಲ್ಲಿ ಗೆಲುವನ್ನು ಸಾಧಿಸಲಿಕ್ಕೆ ರಣತಂತ್ರವನ್ನು ಹೂಡ್ತಾ ಇದ್ರೆ, ಮತ್ತೊಂದು ಕಡೆ ಸಿಎಂ ಮಾತಿನ ಮೂಲಕವೇ ಎದುರಾಳಿಗಳ ಆತ್ಮಸ್ಥೈರ್ಯವನ್ನು ಕುಗ್ಗಿಸಲಿಕ್ಕೆ ಮುಂದಾಗ್ತಿದ್ದಾರೆ. ಕುಮಾರಸ್ವಾಮಿ ಸಿಎಂ ಆದಾಗಲೇ ಮಂಡ್ಯದಲ್ಲಿ ಅವರ ಮಗ ನಿಖಿಲ್ ಸೋತ. ಈಗ ಕುಮಾರಸ್ವಾಮಿ ಸಹ ಸೋಲುವುದು ಖಚಿತ ಅಂತ ಭವಿಷ್ಯ ನುಡಿದಿದ್ದಾರೆ. ಈಗ ರಾಮನಗರ ಜಿಲ್ಲೆ ನಮ್ಮ ತವರು ಜಿಲ್ಲೆ ಅಂತಿದ್ರು. ನಮಗೆ ಜೀವ ಕೊಟ್ಟಂತ ಜಿಲ್ಲೆ, ರಾಜಕೀಯವಾಗಿ ಜೀವದಾನ ಕೊಟ್ಟಿರ್ತಕ್ಕಂಥ ಜಿಲ್ಲೆ ಈಗ ಮಂಡ್ಯಕ್ಕೆ ಹೋಗ್ತಾ ಇದ್ದಾರೆ. ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ಆಗಿರುವಾಗಲೇ ಅವ್ರ ಮಗ ಸೋತರು ಅಲ್ಲಿ ಮಂಡ್ಯದಲ್ಲಿ. ಕಳೆದ ಬಾರಿ ಇಲ್ಲಿ ರಾಮನಗರದಲ್ಲಿ ಸೋತರು. ಈಗ ಕುಮಾರಸ್ವಾಮಿ ಅಲ್ಲಿ ನಿಂತ್ಕೊಳ್ಳಕ್ ಹೋಗ್ತಾ ಇದ್ದಾರೆ. ನನಗಂತೂ ಗ್ಯಾರಂಟಿ ಇದೆ, 100% ಕುಮಾರಸ್ವಾಮಿ ಮಂಡ್ಯದಲ್ಲಿ ಸೋಲ್ತಾರೆ. ಒಟ್ಟಾರೆ ಮಂಡ್ಯವನ್ನ ಗೆಲ್ಲಕ್ಕೆ ಕುಮಾರಸ್ವಾಮಿ ಬಿಜೆಪಿ ನಾಯಕರನ್ನ ಅಸ್ತ್ರ ಮಾಡಿಕೊಂಡು ಗೆಲುವಿನ ಜಪ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ತಮ್ಮದೇ ಶೈಲಿಯ ಟೀಕೆಯಿಂದ ತಮ್ಮ ಎದುರಾಳಿಗಳ ಆತ್ಮಸ್ಥೈರ್ಯವನ್ನು ಕುಗ್ಗಿಸಲಿಕ್ಕೆ ಮುಂದಾಗ್ತಿದ್ದಾರೆ. ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ಕಾದ್ ನೋಡಬೇಕು. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.